ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮುಂದಿನ ಆಸೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಶುರುವಿನಲ್ಲಿ ಶಾಂತಿಗೆ ಹೋಗಿ ರಂಗನಾಥ್ ಅವರು ಕೇಸ್ ವಾಪಸ್ ತಗೋ ಅಂತ ಹೇಳಿದಾಗ ನೋಡಿ, ನಾನು ಕೇಸ್ ವಾಪಸ್ ತೊಗೊಳ್ಬೇಕು ಅಂತ ಅಂದರೆ ಆ ಹೂ ಕಟ್ಟೋಳು ಆಮೇಲೆ ಆ ಸೂರ್ಯ ಮನೇಲಿ ಇರಂಗಿಲ್ಲ, ಹಾಗಿದ್ರೆ ಮಾತ್ರ ನಾನು ಕೇಸ್ ವಾಪಸ್ ತೊಗೊಳ್ತೀನಿ ಅಂತ ಹೇಳಿದಾಗ ರಂಗನಾಥ್ ಅವ್ರು ಹೇಳ್ತಾರೆ, ನೀನು ಅದನ್ನು ಬಿಟ್ಟು ಬೇರೆ ಮಾತಾಡು. ಈಗ ಅವರು ನನ್ನ ಮಗ ಅವನು ಎಲ್ಲಿಗೆ ಹೋಗ್ತಾನೆ, ನಾನು ಅದು ಮಾತ್ರ ಸಾಧ್ಯ ಇಲ್ಲ, ಅದು ಬಿಟ್ಟರೆ ಈಗ ನೀನು ಕೇಸ್ ವಾಪಸ್ ತೊಗೊಳ್ತೀಯ ಇಲ್ವಾ ಅಷ್ಟೇ ಹೇಳು ಅಂತ ಹೇಳಿದಾಗ ರಂಗನಾಥ್ ಅವ್ರು ಹೇಳಿರೋ ಮಾತಿಗೆ ಶಾಂತಿ ಹೇಳ್ತಾಳೆ, ಅವರು ಆಚೆ ಹೋಗಲಿಲ್ಲ ಅಂತಂದರೆ ನಾನು ಕೇಸ್ ವಾಪಸ್ ತಗೊಳ್ಳಲ್ಲ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ಮನೆಗೆ ಬಂದು ರಂಗನಾಥ್ ಅವರು ಸೂರ್ಯ ಮೀನಂಗೆ ಇಬ್ಬರಿಗೂ ಕೂಡ, ನೋಡಮ್ಮ ನಿಮ್ಮ ಅತ್ತೆ ಈ ಥರ ಹೇಳ್ತಾ ಇದ್ದಾರೆ, ನೋಡಪ್ಪ ನಿಮ್ಮಮ್ಮ ಈ ಥರ ನೀವು ಮನೆ ಬಿಟ್ಟು ಆಚೆ ಹೋದರೆ ಕೇಸ್ ವಾಪಸ್ ತೊಗೊಳ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದಾಗ ಈ ಕಡೆ ಹತ್ಕೊಂಡು ಸೂರ್ಯಂಗೆ ಹಪ್ಕೊಂಡು ಮೀನು ಆಳ್ತಾ ಇರ್ತಾಳೆ. ರೀ ಅತ್ತೆ ನೋಡಿದ್ರೆ ಈ ಥರ ಮಾಡ್ತಾಯಿದ್ದಾರೆ, ಈ ಯಾರ್ರೀ ನಮ್ಮ ತಮ್ಮಂಗೀಗ ಆಚೆ ತರೋದು, ಏನು ಯಾರ್ರೀ ಉಳಿಸೋದೀಗ ಅಂತ ಹೇಳಿದಾಗ ನೀನೇನು ಭಯ ಪಡಬೇಡ ಮೀನಾ, ನಾನು ಆ ಲಾಯರ್ ಹತ್ರ ಮಾತಾಡ್ತೀನಿ, ಲಾಯರ್ ಹತ್ರ ಹೋಗೋಣ ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ. ಲಾಯರ್ ಆಫೀಸಿಗೆ ಬಂದುಬಿಟ್ಟು ಸರ್ ನಮಸ್ಕಾರ ಅಂತ ಹೇಳಿದಾಗ ಬನ್ನಿ ಸೂರ್ಯ ಅವರೇ ಕೂತ್ಕೊಳ್ಳಿ ಅಂತ ಹೇಳ್ತಾರೆ ಲಾಯರ್. ಏನಾಯ್ತಪ್ಪ ನಿಮ್ಮ ತಾಯಿಯವ್ರ ಕೇಸ್ ವಾಪಸ್ ತೊಗೊಂಡ್ರ ಅಂತ ಹೇಳಿದಾಗ ಸರ್ ನಮ್ಮ ತಂದೆಯವ್ರು ಹೋಗಿ ಕೇಳಿದ್ರಂತೆ ಸರ್, ಅವರು ತಗೊಳ್ಳಲ್ಲ ಅಂತ ಹೇಳಿದ್ರಂತೆ ಸರ್, ಏನು ಮಾಡೋದು ಅಂತ ಹೇಳಿದಾಗ ನೋಡಪ್ಪ ನಿಮ್ಮ ತಾಯಿಯವರು ಈ ಥರ ಮಾಡಿದರೆ ತುಂಬಾ ಕಷ್ಟ ಆಗುತ್ತೆ, ಯಾಕಂದರೆ ನಿಮ್ಮ ತಾಯಿಯವ್ರ ದುಡ್ಡು ಅಲ್ವಾ, ಅದು ಕದ್ದಿರೋ ಪ್ರಕಾರ ಅವರು ಆ ಕಂಪ್ಲೇಂಟ್ ವಾಪಸ್ ತೊಗೊಳ್ಳಲ್ಲ ಅಂತಂದರೆ ಈ ಕೇಸ್ ಸ್ಟ್ರಾಂಗ್ ಆಗುತ್ತೆ ಅಂದಾಗ ಏನು ಮಾಡೋದು ಸರ್ ಈಗ ಅಂತ ಹೇಳ್ತಾರೆ. ಮೀನಾ ಅಂತೂ ಸಿಕ್ಕಾಪಟ್ಟೆ ಬೇಡ್ಕೋತಾಳೆ, ಸರ್ ಹೇಗಾದರೂ ಮಾಡಿ ನಮ್ಮ ತಮ್ಮನ್ನು ಬಿಡಿಸ್ಕೊಡಿ, ನಿಮ್ಮನ್ನು ನಾನು ಕಾಲಿಗೆ ಬೇಕಾದರೂ ಬೀಳ್ತೀನಿ ಸರ್ ಅಂತ ಹೇಳ್ತಾಳೆ. ಅದು ಆದಮೇಲೆ ನೋಡಮ್ಮ ನನ್ನ ಪ್ರಯತ್ನನ ನಾನು ಮಾಡ್ತೀನಿ, ಆದರೆ ಈಗ ನಾನು ಹೇಳಿರೋ ಪ್ರಕಾರ ನಿಮ್ಮ ತಾಯಿಯವರು ನಿಮ್ಮ ಅತ್ತೆಯವ್ರು ಏನಾದರೂ ಕೇಸ್ ವಾಪಸ್ ತೊಗೊಂಡಿದ್ದಿದ್ರೆ 2 ಲಕ್ಷ ಆಗಿರೋದು, ಆದರೆ ಈಗ ನಿಮ್ಮ ತಾಯಿಯವರು ಸ್ಟ್ರಾಂಗ್ ಆಗಿರೋದು, ನಿಮ್ಮ ತಾಯಿಯವರು ಸ್ಟ್ರಾಂಗ್ ಆಗಿರೋದ್ರಿಂದ ಕೇಸ ವಾಪಸ್ ತೊಗೊಳ್ಳದೇ ಇರೋದ್ರಿಂದ ಇದು ತುಂಬ ನಾನು ಫೈಟ್ ಮಾಡಬೇಕಾಗತ್ತೆ, ಹಾಗೆ ಈಗೇನಾದರೂ ಆ ಕೋರ್ಟಲ್ಲಿ ನಾನು ಪ್ರೊಡ್ಯೂಸ್ ಮಾಡಿಬಿಟ್ಟು ಆ ಕೇಸ್ನ ನಾನು ಹ್ಯಾಂಡ್ಲ್ ಮಾಡ್ತೀನಿ, ಏನಾದರೂ ನಾನು ಆ ಥರ ಏನಾದರೂ ಹ್ಯಾಂಡ್ಲ್ ಮಾಡಿಲ್ಲ ಅಂತಂದರೆ ನಾಳೆ ಅವನು ಆಚೆ ಬಂದಮೇಲೆ ಮತ್ತೆ ಯಾವುದೇ ಕೇಸ್ ನಡೆದ್ರು, ಯಾವುದಕ್ಕೂ ಅಂದರೆ ಕಳ್ತನ ನಡೆದ್ರು ಇವ್ರ ಮೇಲೆ ಬರುತ್ತೆ, ಹಾಗೆ ಬರದೇ ಇರೋ ಥರ ನಾನು ಮಾಡಿಕೊಡ್ತೀನಿ, ನೀವು 5 ಲಕ್ಷ ಹೇಗಾದರೂ ಮಾಡಿ ರೆಡಿ ಮಾಡಿಕೊಡಿ ಅಂತ ಹೇಳಿದಾಗ ಸರ್ ನೋಡಿ ಸರ್ ಇಷ್ಟ ಆದರೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿ ಮೀನಾ ಹೇಳ್ತಾಳೆ, ಸರ್ ನಮ್ಮ ತಮ್ಮ ಆಚೆ ಬರಲೇಬೇಕು ಸರ್, ಯಾಕಂದರೆ ನಮ್ಮ ಮನೆಗೆ ಆಧಾರನೇ ಅವನು, ಈಗ ಚಿಕ್ಕ ವಯಸ್ಸಲ್ಲೇ ಈ ಥರ ಆಗ್ಬಿಟ್ರೆ ಕಷ್ಟ, ಆಮೇಲೆ ಇನ್ನೊಂದು ಅವನದು ಎಕ್ಸಾಮ್ ಇದೆ ಸರ್, ಅವನು ಎಕ್ಸಾಮ್ ಬರೀಬೇಕು, ಈಗ ಎಕ್ಸಾಮ್ ಬರೀಲಿಲ್ಲ ಅಂದರೆ ಅವ್ನ ಲೈಫ್ ಹಾಳಾಗುತ್ತೆ ಸರ್, ನಮ್ಮ ಮನೇಲಿ ಯಾರು ಸರ್ ನೋಡ್ಕೊಳ್ತಾರೆ ಅಂತ ಹೇಳಿದಾಗ ಈ ಕಡೆ ಲಾಯರ್ ಹೇಳ್ತಾರೆ, ಹೌದಮ್ಮ ಅದಕ್ಕೆ ನಾನು ಹೇಳ್ತಾ ಇರೋದು, ನೀವು 5 ಲಕ್ಷ ರೆಡಿ ಮಾಡಿಕೊಡಿ, ಆಮೇಲೆ ನಾನು ಏನಂತ ನಾನು ನೋಡ್ತೀನಿ ಅಂದಾಗ ಈ ಕಡೆ ಸೂರ್ಯ ಹೇಳ್ತಾನೆ, ಮೀನಾ ಸುಮ್ಮನೆ ಇರು, ಆಯಿತು ಸರ್ ನಾವು 5 ಲಕ್ಷ ರೆಡಿ ಮಾಡ್ತೀವಿ, ಮುಂದೆ ನೀವು ನೋಡಿ ಅಂತ ಹೇಳ್ತಾರೆ. ಸರಿಯಪ್ಪ ಆಯಿತು ನಾನೆಲ್ಲ ರೆಡಿ ಮಾಡ್ಕೋತೀನಿ, ನೀನು ದುಡ್ಡು ರೆಡಿ ಮಾಡು ಅಂತ ಹೇಳಿದಾಗ ಸರ್ ಆಯಿತು ನಾನು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಮೀನಾ ಸೂರ್ಯ ಇಬ್ಬರು ಕೂಡ ಆಫೀಸಿಂದ ಹೊರಗಡೆ ಬರ್ತಾರೆ. ಮೀನಾ ಹೇಳ್ತಾಳೆ, ರೀ ಏನು ರೀ ಇವರು 5 ಲಕ್ಷ ಹೇಳ್ತಾ ಇದ್ದಾರೆ, ಅದನ್ನು ದುಡ್ಡು ಎಲ್ಲಿಂದ ಅರೇಂಜ್ ಮಾಡೋದು ನಾವು ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ, ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ಏನು ಮಾಡೋದು ಅಂತ ಹೇಳ್ತಾನೆ. ಸೂರ್ಯ ಹೇಳ್ತಾನೆ, ಅದೇ ಅಮ್ಮ ಬೇರೆ ಕೇಸ್ ವಾಪಸ್ ತೊಗೊಳ್ತಾ ಇಲ್ಲ, ಇವ್ರು ನೋಡಿದ್ರೆ ನಾನು ಮಾಡ್ಕೊಡ್ತೀನಿ ಅಂತಿದ್ದಾರೆ, ಇದನ್ನ ಬಿಟ್ಟರೆ ನಮಗೆ ಇನ್ಯಾವುದೂ ಇಲ್ಲ ಅಂತ ಹೇಳಿ ಈ ಕಡೆ ಸೂರ್ಯ ಹೇಳ್ತಾನೆ. ಅದೇ ಟೈಮಲ್ಲಿ ಒಂದು ಫೋನ್ ಬರುತ್ತೆ, ಆ ಫೋನ್ ನೋಡಿದಾಗ ಈ ಕಡೆ ಕನಕನ್ ಹುಡುಗ ಆಗಿರ್ತಾನೆ, ಇವ್ರು ಯಾಕೆ ಫೋನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸೂರ್ಯ ಹೇಳಿದಾಗ ನೋಡಿ ಏನು ಫೋನ್ ರಿಸೀವ್ ಮಾಡಿ ಅಂತ ಹೇಳ್ತಾರೆ. ಈ ಕಡೆ ಮೀನಾ ಫೋನ್ ರಿಸೀವ್ ಮಾಡಿದಾಗ ಹೇಳಿ ಸರ್ ನಾವು ನಿಮ್ಮ ಮನೆಗೆ ಬರಬೇಕು ಅಂದ್ಕೊಂಡಿದ್ವಿ, ಆದರೆ ಸ್ವಲ್ಪ ಬೇರೆ ಕೆಲಸ ಇತ್ತು ಹಾಗಾಗಿ ಬರೋಕ್ಕಾಗಿಲ್ಲ ಅಂತ ಹೇಳಿ ಸೂರ್ಯ ಹೇಳಿದಾಗ, ನಾನೀಗ ಫೋನ್ ಮಾಡಿರೋದು ನೀವು ನಮ್ಮ ಮನೆಗೆ ಬರಬೇಡಿ ಅಂತ ಹೇಳೋಕ್ಕೆ, ಯಾಕಂತಂದರೆ ಈಗ ಇವರು ಮಂಜಾ ಈಗ ಕನಕನ ತಮ್ಮ ತಾನೆ ಅಂತ ಹೇಳಿದಾಗ ಹೌದು ಹೇಳಿ ಅಂತ ಹೇಳಿದಾಗ, ನಾವು ವಿಡಿಯೋ ನೋಡಿದ್ವಿ, ಮನೇಲಿ ಎಲ್ಲರೂ ಕೂಡ ಆ ವಿಡಿಯೋ ನೋಡಿದ್ದಾರೆ, ಆ ವಿಡಿಯೋ ನೋಡಿಬಿಟ್ಟು ಅಮ್ಮನ ಹುಡುಗಿ ಬೇಡ ಅಂತ ಹೇಳ್ತಿದ್ದಾರೆ ಅಂತ ಹೇಳಿದಾಗ ಸ್ವಲ್ಪ ನೋಡಿ ಅದು ಆಗಿರೋದು ನಮ್ಮ ಮನೆ ಫ್ಯಾಮಿಲಿ ವಿಷಯ, ಅದು ಬೇಕಂತಲೇ ಮಾಡಿಲ್ಲ, ಅದು ಏನೋ ಒಂದು ತಪ್ಪಾಗಿದೆ ಅಂತ ಹೇಳಿದಾಗ ನೋಡಿ ನೀವೇನೇ ಈಗ ನನಗೆ ಸಮಜಾಯಿಸಿ ಕೊಟ್ಟರು ಕೂಡ ನಮ್ಮ ಮನೇಲಿ ಯಾರು ಬೇಡ ಅಂತಿದ್ದಾರೆ, ನಮಗೆ ಆ ಥರ ಹುಡುಗಿ ಬೇಡ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದಾಗ ಸರ್ ನೋಡಿ ಮಂಜಾ ಮಾಡಿರೋ ತಪ್ಪಿಗೆ ಕನಕಂಗೆ ಶಿಕ್ಷೆ ಕೊಡ್ತಾ ಇದ್ದೀರಾ ಅಂತ ಹೇಳಿದಾಗ ನೋಡಿ ನೀವೇನೇ ಕಾರಣ ಕೊಟ್ಟರು ಕೂಡ ನಮ್ಮ ಮನೇಲಿ ಬೇಡ ಅಂತ ಹೇಳ್ತಿದ್ದಾರೆ, ವಿಡಿಯೋ ಎಲ್ಲ ನೋಡಿಬಿಟ್ಟು ತಮ್ಮನೇ ಈ ಥರ ಅಂದರೆ ಇನ್ನು ಅಕ್ಕ ಯಾವ ಥರ ಇರ್ಬೋದು ಅಂತ ಹೇಳಿದಾಗ, ಅಲ್ಲ ಈಗೇನೋ ನಿಮ್ಮ ಮದುವೆಗಿಂತ ಮುಂಚೆ ನಡೀತು ಆಯಿತು, ನಾಳೆ ಮದುವೆ ಆದಮೇಲೆ ಈ ಥರ ಆಗಿದ್ದರೆ ನೀವು ಬಿಟ್ಬಿಡ್ತಿದ್ರ ಅಂದಾಗ ಹೌದು ನಮ್ಮಮ್ಮನೇ ಅವರಿಗೆ ಮನೆಗೆ ಓಡಿಸಿರೋರು ಅಂದರೆ ಅವ್ರ ಮನೆಗೆ ಓಡಿಸಿರೋರು ಅಂತ ಹೇಳಿದಾಗ ಇಂಥ ಹುಡುಗ ನಮಗೆ ಬೇಕಾಗಿಲ್ಲ ಇಡಯ್ಯ ಅಂತ ಹೇಳಿ ಈ ಕಡೆ ಸೂರ್ಯ ಕಟ್ ಮಾಡ್ತಾನೆ ಫೋನ್. ಮೀನಾ ಹತ್ಕೊಂಡು ಹೇಳ್ತಾಳೆ, ಏನಾಯ್ತು ರೀ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ, ಏನೂ ಇಲ್ಲ ಮೀನಾ, ಅಲ್ಲ ಇವನು ಇನ್ನು ಮದುವೆನೇ ಆಗಿಲ್ಲ, ಅಲ್ಲೇ ತಾಯಿ ಮನೆಗೆ ಓಡಿಸ್ತೀನಿ ಅಂತ ಹೇಳ್ತಿದ್ದಾರೆ, ಇಂಥವ್ನ ಜೊತೆ ಹೇಗೆ ನಮ್ಮ ಕನಕ ಜೀವನ ಮಾಡ್ತಾಳೆ, ಬಿಡು ಆಯಿತು ಒಳ್ಳೆ ಹುಡುಗಂಗೆ ನೋಡೋಣಂತೆ ಅಂತ ಹೇಳಿದಾಗ
ಮೀನಾ ಹೇಳ್ತಾಳೆ, ಅಲ್ಲ ಈ ಮಂಜ ಮಾಡಿರೋ ತಪ್ಪಿಗೆ ಈಗ ಕನಕನ ಮದುವೆನೇ ನಿಂತೋಯ್ತು ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ, ನೀನೇನು ಟೆನ್ಷನ್ ಮಾಡ್ಕೋಬೇಡ ಮೀನಾ, ಇವನ್ಕಿಂತ ಒಳ್ಳೆ ಹುಡುಗನೇ ಸಿಗ್ತಾನೆ ನಮ್ಮ ಕನಕಂಗೆ ಅಂತ ಹೇಳ್ತಾನೆ. ಸೂರ್ಯ ಹೇಳ್ತಾನೆ, ಈಗ ಅತ್ತೆಗೆ ಹೇಳ್ಬಿಡು, ಇಲ್ಲ ಅಂತಂದರೆ ಮದುವೆ ತಯಾರಿ ಎಲ್ಲ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಿದಾಗ ಈ ಕಡೆ ಮೀನಾ ಹೇಳ್ತಾಳೆ, ರೀ ಹೇಗೆ ಹೇಳೋದು, ಈಗ ನೋಡಿದ್ರೆ ಮಂಜನ್ ಟೆನ್ಷನಲ್ಲಿ ಇದ್ದಾರೆ, ಇದನ್ನು ಹೇಳಿದರೆ ತುಂಬಾ ನೋವು ಪಡ್ಕೋತಾರೆ ಅಂತಾಗ ಈಗೇನು ಮಾಡೋದು, ಗೊತ್ತಾಗಲೇಬೇಕು ತಾನೇ, ಹೇಳು, ನಾನು ಸ್ವಲ್ಪ ದುಡ್ಡಿಂದು ಏನು ಅಂತ ನಾನು ಯೋಚನೆ ಮಾಡ್ತಾ ಇರ್ತೀನಿ, ನೀನು ಫೋನ್ ಮಾಡಿ ಹೇಳು ಅಂತ ಹೇಳಿ ಈ ಕಡೆ ಮೀನಂಗೆ ಹೇಳ್ತಾನೆ ಸೂರ್ಯ. ಮೀನಾ ಈ ಕಡೆ ಕುಸುಮಂಗೆ ಫೋನ್ ಮಾಡಿಬಿಟ್ಟು ಹೇಳ್ತಾರೆ, ಅಮ್ಮ ಏನಮ್ಮ ಇಷ್ಟು ಬೇಗ ಫೋನ್ ಮಾಡಿದ್ದೀಯ ಅಂತ ಹೇಳಿದಾಗ, ಇಲ್ಲಮ್ಮ ಅದು ಹುಡುಗ ನೋಡಿದ್ವಲ್ಲ ಕನಕಂಗೆ, ಆ ಹುಡುಗ ಫೋನ್ ಮಾಡಿಬಿಟ್ಟು ಬೇಡ ನನಗೆ ಹುಡುಗಿ ಅಂತ ಹೇಳಿದ್ದಾರೆ, ಯಾಕಂತ ಅಂದರೆ ಈಗ ಮಂಜ ಮಾಡಿರೋ ಒಂದು ಅಂದರೆ ಕಳ್ತನ ವೀಡಿಯೋನ ನೋಡಿದ್ದಾರೆ ಅಂತೆ, ಹಾಗಾಗಿ ಅವ್ರು ಬೇಡ ಅಂತಿದ್ದಾರೆ ಅಂತ ಹೇಳಿದ ತಕ್ಷಣ, ಏನಮ್ಮ ನಮಗೆ ಈ ಥರ ನಡೆಯುತ್ತಾ, ನಮಗೆ ಇಷ್ಟೊಂದು ದೇವ್ರು ಕಷ್ಟ ಕೊಡ್ತಾ ಇದ್ದಾನೆ ಅಂತ ಹೇಳಿದಾಗ ಕನಕ ಬಂದ್ಬಿಟ್ಟು, ಅಮ್ಮ ಏನಾಯ್ತಮ್ಮ ಏನಾಯಿತು ಹೇಳು ಅಂತ ಹೇಳಿದಾಗ, ಅದೇ ಅಮ್ಮ ಹುಡುಗ ನೋಡೋಕೆ ಬಂದಿದ್ನಲ್ಲ, ಆ ಹುಡುಗ ಬೇಡ ಅಂತ ಹೇಳಿದಂತೆ, ನೀನು ಮದುವೆ ಆಗಲ್ವಂತೆ ಅಂದಾಗ ಈ ಕಡೆ ಕುಸುಮ ಮಾತಿಗೆ ಕನಕ ಈ ಕಡೆ ಖುಷಿ ಪಟ್ಕೊಂಡು, ಹೌದಾ ಅಮ್ಮ ಒಳ್ಳೇದಾಯಿತು ಬಿಡು, ನನಗೆ ಫಸ್ಟಿಂದನೂ ಮದುವೆ ಇಷ್ಟ ಇರಲಿಲ್ಲ, ಒಳ್ಳೇದಾಯಿತು, ನನಗೆ ತುಂಬ ಸಂತೋಷವಾಗಿದ್ದೀನಿ, ನನಗೆ ತುಂಬ ಹ್ಯಾಪಿಯಾಗಿದ್ದೀನಿ ಅಂತ ಹೇಳಿ ಈ ಕಡೆ ಹೇಳಿದಾಗ ಕನಕ ಫೋನ್ ಎತ್ಕೊಂಡು, ಅಕ್ಕ ನನಗೆ ಒಳ್ಳೆ ಸುದ್ದಿ ಕೊಟ್ಟೆ ನೀನು ಅಂದಾಗ, ಏನೇ ಇದು ಖುಷಿ ಪಡೋ ಸುದ್ದಿನ ಅಂತ ಹೇಳಿದಾಗ, ನಾನು ಫಸ್ಟಿಂದ ಹೇಳ್ತಾ ಇರಲಿಲ್ವ ಅಕ್ಕ ನಾನು ಮದುವೆ ಆಗಲ್ಲ ಅಂತ, ಈಗ ಒಳ್ಳೆಕ್ಕೆ ನನಗೆ ಈಗ ತುಂಬ ಖುಷಿಯಾದ ದಿನ ಅಂತ ಹೇಳ್ತಾಳೆ. ಮೀನಾ ಹೇಳ್ತಾಳೆ, ನೋಡಿ ಈಗ ನಮ್ಮ ಕಷ್ಟಕ್ಕೆಲ್ಲ ನಿಮ್ಮ ಭಾವ ಎಷ್ಟು ಕಷ್ಟಪಡ್ತಾ ಇದ್ದಾರೆ, ನಾವು ಕಷ್ಟದಲ್ಲೂ ಜೊತೆಗಿರ್ತಾರೆ, ದುಃಖದಲ್ಲೂ ಜೊತೆಗಿರ್ತಾರೆ, ಈ ಥರ ಒಂದು ಒಳ್ಳೆ ಹುಡುಗ ನಿನಗೆ ಸಿಗಬೇಕಂತ ನನಗೆ ಆಸೆ ಅಂತ ಹೇಳಿದಾಗ ಈ ಕಡೆ ಕನಕ ಹೇಳ್ತಾಳೆ, ಅದೇ ಅಕ್ಕ ನನಗೂ ಅದಕ್ಕೋಸ್ಕರನೇ ವೆಯ್ಟ್ ಮಾಡ್ತಾ ಇರೋದು ಅಂದಾಗ, ಸರಿ ಅಕ್ಕ ಈಗ ಮಂಜನ ವಿಷಯ ಏನಾಯಿತು, ಇದು ಅತ್ತೆ ಏನಾದರೂ ವಾಪಸ್ ತೊಗೊಳ್ತೀನಿ ಅಂದ್ರೆ ಕೇಸು ಅಂತ ಹೇಳಿದಾಗ, ಇಲ್ಲ ಕನಕ ಅವ್ರದ್ದು ವಾಪಸ್ ತೊಗೊಳ್ಳಲ್ಲ ಅಂತ ತುಂಬ ಹಠ ಮಾಡ್ತಾ ಇದ್ದಾರೆ, ಹಾಗಾಗಿ ನಾವು ಒಂದು ಲಾಯರ್ನ ಹಿಡ್ದಿದ್ದೀವಿ, ಅವ್ರು ನೋಡಿದರೆ ಈಗ 5 ಲಕ್ಷ ದುಡ್ಡು ಕೇಳ್ತಾ ಇದ್ದಾರೆ, ಏನು ಮಾಡೋದು ಅಂತ ಹೇಳಿದಾಗ ಕನಕ ಹೇಳ್ತಾಳೆ, ಅಷ್ಟೊಂದು ದುಡ್ಡು ಅಕ್ಕ ಏನು ಮಾಡ್ತೀರಾ ಅಂತ ಹೇಳಿದಾಗ, ಅದನ್ನೇ ಯೋಚನೆ ಮಾಡ್ತಾ ಇದ್ದೀವಿ, ಸರಿ ನಾನು ಫೋನ್ ಇಡ್ತೀನಿ ಅಂತ ಹೇಳಿ ಈ ಕಡೆ ಮೀನಾ ಫೋನ್ ಇಡ್ತಾಳೆ. ಇನ್ನೊಂದು ಕಡೆ ಸೂರ್ಯ ಕಾರ್ನ ತಂದು ಚೇತನ್ ಸೂರ್ಯ ಇಬ್ಬರು ಬಂದು ಒಬ್ಬ ಪಾರ್ಟಿಗೆ, ಸರ್ ನನಗೆ ಈಗ ಒಂದು ಅಮೌಂಟ್ ಬೇಕಾಯಿತು, ಕಾರ್ನ ಇಟ್ಕೊಂಡು 2 ಲಕ್ಷ ನನಗೆ ಕೊಡ್ತೀರಾ ಅಂತ ಹೇಳಿ ಕೇಳಿದಾಗ, ನೋಡಪ್ಪ 2 ಲಕ್ಷ ಅಂತಂದರೆ ಕಮ್ಮಿ ಆಗುತ್ತೆ, ಜಾಸ್ತಿ ಆಗುತ್ತೆ, ಅಷ್ಟು ಕೊಡೋಕ್ಕಾಗಲ್ಲ ಅಂತ ಹೇಳಿದಾಗ, ಇಲ್ಲ ಸರ್ ಸ್ವಲ್ಪ ಅರ್ಜೆಂಟ್ ಇದೆ, ನಾನು ತಿಂಗಳ ಇಷ್ಟಂತ ಕಟ್ಕೊಂಡು ನನ್ನ ಕಾರ್ನ ಬಿಡಿಸ್ಕೋತೀನಿ, ನೀವು ತಗೊಳ್ಳಿ ಪ್ಲೀಸ್ ಅಂತ ಹೇಳಿದಾಗ, ಸರಿಯಪ್ಪ ಆಯಿತು, ನಿನ್ನ ಮೇಲೆ ನನಗೆ ನಂಬಿಕೆ ಇದೆ, ಆಯಿತು ತಗೋ ಅಂತ ಹೇಳಿ ಕಾರ್ನ ಡಾಕ್ಯುಮೆಂಟ್ಸ್ನ ತಗೊಂಡು ಸೈನ್ ಹಾಕ್ಸಿ 2 ಲಕ್ಷ ಕೊಟ್ಟು ಕಳಿಸ್ತಾರೆ ಚೇತನ್ಗೂ ಮತ್ತು ಸೂರ್ಯನ್ಗೂ. ಸೂರ್ಯ ಆಚೆ ಬಂದು ಇನ್ನು ಉಳಿದಿರೋ ದುಡ್ಡಿಗೆ ಏನು ಮಾಡೋದು ಅಂತ ಹೇಳಿದಾಗ ಈ ಕಡೆ ಚೇತನ್ ಜೋಬಿಂದ ದುಡ್ಡು ತೆಗೆದು, ತಗೋ ಇದನ್ನ ಇಟ್ಕೋ, ನಿನಗೋಸ್ಕರನೇ ತಂದಿದ್ದು ಅಂತ ಹೇಳಿದಾಗ, ಅಯ್ಯೋ ನನಗೆ ಯಾಕೆ ಕೊಡ್ತಾ ಇದೆಯೋ, ಅದು ಸ್ಕೂಲ್ ಫೀಸಿಗೆ ಅಂತ ತಾನೇ ಇಟ್ಕೊಂಡಿರೋದು ಅಂತ ಹೇಳಿದಾಗ, ಸ್ಕೂಲ್ ಫೀಸೇನು ಒಟ್ಟಿಗೆ ಕಟ್ಟೋದಲ್ಲ, ಅದು ಇಷ್ಟಿಷ್ಟಂತ ಕಟ್ಟಬೇಕು ಅಂತ ಹೇಳಿ ತಿಂಗಳ ಇಷ್ಟಂತ ಕಟ್ಟೋದು, ನೀನು ಇದನ್ನು ಎತ್ಕೊಂಡು ನಿನಗೋಸ್ಕರನೇ ತಂದಿದ್ದು ಅಂತ ಹೇಳಿದಾಗ, ಏನು ಈ ಥರ ಮಾಡ್ತಾ ಇದೆಯಾ ನೀನು ಅಂದಾಗ, ನೋಡು ಈಗ ನೀನು ತಗೋ ಅಂತ ಹೇಳಿ ಫೋರ್ಸ್ ಮಾಡಿ ಈ ಕಡೆ ಸೂರ್ಯಂಗೆ ಚೇತನ್ ಕೊಡ್ತಾನೆ ದುಡ್ಡು. ಸೂರ್ಯ ಮೀನಂಗೆ ಫೋನ್ ಮಾಡಿಬಿಟ್ಟು, ಮೀನಾ 2 ಲಕ್ಷ ನನಗೆ ರೆಡಿಯಾಗಿದೆ ಈಗ ಅಂತ ಹೇಳಿದಾಗ, ಹೌದಾ ಅಂತ ಹೇಳ್ತಾರೆ. ಸರಿ ನೀನು ಎಲ್ಲಿದೆಯಾ ಅಂತ ಹೇಳಿದಾಗ, ನಾನು ಇಲ್ಲಿ ದೇವಸ್ಥಾನ ಹತ್ರ ಅಮ್ಮನ ನೋಡೋಕೆ ಬಂದೆ ಅಂತ ಹೇಳಿದಾಗ, ಸರಿ ನೀನು ಅಲ್ಲೇರು, ನಾನು ಅಲ್ಲೇ ಬರ್ತೀನಿ ಅಂತ ಹೇಳ್ತಾನೆ. ಇನ್ನೊಂದು ಕಡೆ ಕುಸುಮ ಅವರು ತನ್ನ ಜ್ಯೂಸಿನ ಅಂಗಡಿ ಅಂದರೆ ಕಬ್ಬಿನ ಜ್ಯೂಸಿಂದು ಮಿಷಿನ್ನ ಮಾರಾಟ ಮಾಡಿಬಿಟ್ಟು ಅದರಲ್ಲಿರೋ ದುಡ್ಡನ್ನ ತಗೊಳ್ತಾರೆ. ಕನಕ ಮೀನಾ ಇಬ್ಬರು ಕೂಡ ಹತ್ಕೊಂಡು, ಇದು ಅಪ್ಪನ ನೆನಪಿನಲ್ಲಿರೋ ಕಬ್ಬಿನ ಜ್ಯೂಸದ ಮಿಷಿನ್, ಆದರೆ ಇದನ್ನು ಮಾರಿಬಿಟ್ವಲ್ಲಮ್ಮ ಅಂತ ಹೇಳಿದಾಗ, ಏನು ಮಾಡೋದಮ್ಮ ಈ ಕಷ್ಟಕ್ಕೆ ನಮಗೆ ದುಡ್ಡು ಬೇಕಲ್ವಾ, ಹಾಗಾಗಿ ನಾನು ಮಾರಿಬಿಟ್ಟೆ ಅಂತ ಹೇಳ್ತಾರೆ. 3 ಜನ ತುಂಬಾ ಬೇಜಾರು ಮಾಡ್ಕೋತಾ ಇರ್ತಾರೆ. ಮಿಷಿನ್ ಲೋಡ್ ಮಾಡುವಾಗ ಅದೇ ಟೈಮಲ್ಲಿ ಸೂರ್ಯ ಬರ್ತಾನೆ. ಏನಕ್ಕೆ ಮೀನಾ ಅದು ಮಿಷಿನ್ ಮಾರಿಬಿಟ್ರಿ ಅಂತ ಹೇಳಿದಾಗ, ಏನು ಮಾಡಿದ್ರಿ, ಮನೇಲಿರೋ ಬಂಗಾರ ಒಡವೆನ ಎಲ್ಲ ಅಡ ಇಟ್ಟರು, ಆದರೆ ಇನ್ನೂ ದುಡ್ಡು ಕಡಿಮೆ ಆಯ್ತಲ್ವಾ, ಹಾಗಾಗಿ ಅದನ್ನು ಕೂಡ ಮಾರಿಬಿಟ್ರು ಅಂತ ಹೇಳಿದಾಗ ಈ ಕಡೆ ಸೂರ್ಯ ಹೇಳ್ತಾನೆ, ಏನು ಮಾಡ್ತಿದ್ದೀರಾ ನೀವು, ಅದಕ್ಕಂತ ಇದು ಮಿಷಿನ್ ಮಾರದ ಅಂತ ಹೇಳಿ ಈ ಕಡೆ ಸೂರ್ಯ ಬೈತಾ ಇರ್ತಾನೆ. ಅಲ್ಲ ನೀವೇನಕ್ಕೆ ಅದನ್ನ ಮಾರಕ್ಕೆ ಹೋದ್ರಿ, ಅದನ್ನ ಈಗ ನೀವು ಅಪ್ಪನ ನೆನಪು ಅಂತ ಹೇಳಿದ್ರಿ ತಾನೇ, ಅದೇ ಏನಕ್ಕೆ ಮಾರಕ್ಕೆ ಹೋದ್ರಿ ಅಂತ ಮೀನಂಗೆ ಬೈತಾ ಇರ್ತಾರೆ ಈ ಕಡೆ ಸೂರ್ಯ ಓಡೋಗಿ ಆ ಮಿಷಿನ್ ಇಳಿಸಿ ಅಂತ ಹೇಳ್ತಾರೆ. ಅಲ್ಲಿ ತಗೊಂಡಿರೋ ಕಸ್ಟಮರ್ ಹೇಳ್ತಾರೆ, ಅಲ್ಲಪ್ಪ ಈಗ ತಾನೇ ತೊಗೊಂಡ್ವಿ, ನೀವು ನಿಲ್ಲಿಸಿ ಅಂತಂದರೆ ಹೇಗೆ ಅಂತ ಹೇಳಿದಾಗ, ನೋಡಿ ಇದು ನಮ್ಮ ಮಾವವ್ರದ್ದು, ಅವರಿಲ್ಲ ತೀರೋಗಿದ್ದಾರೆ, ಅವ್ರ ನೆನಪಿಗೋಸ್ಕರ ಇಟ್ಕೊಂಡಿರೋದು, ಅದೆಲ್ಲ ನಿಮಗೆ ಬೇಕಾಗಿಲ್ಲ, ನಿಮ್ಮ ಅಮೌಂಟು ನೀವು ತಗೊಳ್ಳಿ ಅಂತ ಹೇಳಿ ಜೋಬಿಂದ ದುಡ್ಡು ತೆಗೆದು ಕೊಡ್ತಾರೆ. ಕೊಟ್ಟಾದ್ಮೇಲೆ ಏನಪ್ಪ ನೀನು ಈ ಥರ ಅಂತಂದರೆ, ಇಲ್ಲ ಅವೆಲ್ಲ ನಮಗೆ ಗೊತ್ತಿಲ್ಲ, ಇಳಿಸಿ ಅಂತ ಹೇಳಿದಾಗ, ಸರಿ ದುಡ್ಡೆಲ್ಲ ಎತ್ಕೊಂಡು ಸರಿ ಇಳಿಸಿ ಅಂತ ಹೇಳ್ತಾರೆ. ಇಳಿಸಿದಾದ್ಮೇಲೆ ನಿಮ್ಗೆ ಯಾರು ಹೇಳಿದ್ದು ಈ ಕಡೆ ಅದನ್ನ ಮಾರಕ್ಕೆ ಅಂತ ಹೇಳಿ ಈ ಕಡೆ ಬೈತಾ ಇರ್ತಾನೆ ಸೂರ್ಯ ಎಲ್ರಿಗೂ. ಸೂರ್ಯಂಗೆ ಕುಸುಮ ದುಡ್ಡು ಕೊಟ್ಬಿಟ್ಟು, ಇದು ನೋಡಿ ಮಾಡಿ ಅಂದರೆ ಇಷ್ಟದ ಅರೇಂಜ್ ಮಾಡಿದ್ದೀವಿ, ಈಗ ಕನಕಂದು ಸಂಬಳ ಬಂತು, ಅದನ್ನು ಜೋಡಿಸಿ ಹಾಕಿದ್ದೀವಿ ಅಂತ ಹೇಳಿದಾಗ, ಅಲ್ಲ ಎಲ್ಲ ಕೂಡ ಕೊಟ್ಟರೆ ನಿಮಗೆ ಕಷ್ಟ ಆಗಲ್ವಾ, ನಿಮಗೇನು ಮಾಡ್ತೀರಾ ಅಂತ ಹೇಳಿದಾಗ, ಬೇಕಾದಾಗ ನಾವು ಕೇಳ್ತೀವಿ, ಇದು ತಗೊಳ್ಳಿ ಭಾವ ಅಂತ ಹೇಳಿ ಎಲ್ಲ ಕೊಡ್ತಾರೆ. ಕೊಟ್ಟಾದ್ಮೇಲೆ ಅಂದರೆ ಸೂರ್ಯ ಇಸ್ಕೊಂಡು, ನಿಮಗೆಲ್ಲ ಬೇಡವಾ ಈಗ ಅಂತ ಹೇಳಿದಾಗ, ಬೇಡ ಫಸ್ಟು ನಮಗೆ ಮಂಜ ಆಚೆ ಬಂದರೆ ಸಾಕು ಅಂತ
ಹೇಳಿ ಹೇಳ್ತಾರೆ. ಹೇಗೋ ಮಾಡಿ ಅವರು ಕುಸುಮ ಅವರು ಮತ್ತು ಸೂರ್ಯ 3 ಜನ ಸೇರಿಕೊಂಡು ಎಲ್ಲರೂ ಸೇರಿಕೊಂಡು ಒಂದು 3 ಲಕ್ಷದ ಚೇಂಜ್ನ ರೆಡಿ ಮಾಡ್ತಾರೆ. ಇನ್ನು 1 ಲಕ್ಷದ ಚೇಂಜ್ನ ನಾನು ರೆಡಿ ಮಾಡ್ಕೋತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಸರಿ ಮೀನಾ ಬಾ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ. ಇನ್ನೊಂದು ಕಡೆ ಸೂರ್ಯ ಮೀನಾ ಮನೆಗೆ ಬಂದ್ಬಿಟ್ಟು ಎಷ್ಟಾಯ್ತು ದುಡ್ಡು ಅಂತ ಎಲ್ಲ ಲೆಕ್ಕಾಚಾರ ಹಾಕ್ತಾರೆ. ಡಬ್ಬಿಲಿಟ್ಟಿರೋದೆಲ್ಲ ಕೂಡ ಪ್ರೈಸ್ ಮನಿ ಕೂಡ ಎಲ್ಲ ತೆಗೆದುಬಿಟ್ಟು ಎಲ್ಲ ಕೌಂಟ್ ಮಾಡಿದಾಗ 4,35,000 ಆಗುತ್ತೆ. ಇನ್ನು ಉಳಿದಿರೋ ದುಡ್ಡಿಗೆ ಏನು ಮಾಡೋದು ಅಂತ ಹೇಳಿದಾಗ ನನ್ನ ಗಾಡಿನ ಕೊಟ್ಬಿಡೋಣ ಅಂತ ಹೇಳಿದಾಗ ಸೂರ್ಯ ಹೊಡೆದ್ಬಿಟ್ಟು ಅಲ್ಲ ಕಣೆ, ಗಾಡಿ ಕೊಟ್ಟರೆ ನಾವೇನು ಮಾಡೋದು, ದುಡಿಮೆಗೆ ಅದೇ ತಾನೇ ಇರೋದು ನಮಗೆ ಆಧಾರ ಅಂತ ಹೇಳಿ ಹೇಳ್ತಾರೆ. ಮತ್ತೇನು ಮಾಡೋದು ಅಂತ ಹೇಳಿದಾಗ ಏನು ಮಾಡಲ್ಲ, ಹೇಗೋ ಈಗ ಮಂಚ ಇದೆಲ್ಲ ನನ್ನ ಫ್ರೆಂಡ್ ಮಂಚ ಕೇಳಿದ್ದಾನೆ, ಒಳ್ಳೆ ರೇಟಿಗೆ ಹೋಗುತ್ತೆ, ಏನು ಮಾಡೋದು ಅಂತ ಹೇಳಿದಾಗ ಆ ಕಡೆ ಮೀನಾ ಹತ್ಕೊಂಡು ಈ ಕಡೆ ಸೂರ್ಯಂಗೆ ತಪ್ಕೊಂಡು ಅಳ್ತಾ ಇರ್ತಾಳೆ. ಸೂರ್ಯ ಮೀನಾ ಇಬ್ಬರು ಕೂಡ ಕೂತ್ಕೊಂಡು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಮೀನಾ ಹತ್ಕೊಂಡು ಕೂತಿರ್ತಾಳೆ. ಅದೇ ಟೈಮಲ್ಲಿ ರಂಗನಾಥ್ ಅವರು ರೂಮಿಂದ ಡೋರ್ ಓಪನ್ ಮಾಡಿ ಸೂರ್ಯ ಅಂತ ಹೇಳಿ ಕರೀತಾರೆ. ಈ ಕಡೆ ಕಣ್ಣು ಒರೆಸ್ಕೊಂಡು ಏನಪ್ಪ ಅಂತ ಹೇಳಿ ಹೇಳಿದಾಗ ಏನು ಮಾಡ್ತಾಯಿದ್ರಿ, ಇಬ್ರಿಗೂ ನಿದ್ದೆ ಬಂದಿಲ್ವಾ ಅಂತ ಹೇಳಿದಾಗ ಇಲ್ಲ ಮಾವ ಸ್ವಲ್ಪ ಮಾತಾಡ್ಕೊತಾ ಕೂತಿದ್ವಿ ಅಂತ ಹೇಳಿದಾಗ ನನಗೆಲ್ಲ ಗೊತ್ತು, ತಗೋ ಇದು ಅಂತ ಹೇಳಿ ಜೋಬಿಂದ ದುಡ್ಡು ತಕ್ಕೊಡ್ತಾರೆ. ಏನಕ್ಕಪ್ಪ ಅಂತ ಹೇಳಿ ಹೇಳಿದಾಗ ನನಗೆಲ್ಲ ಗೊತ್ತಿದೆ, ನಿನಗೆ ಈಗ ದುಡ್ಡಿನ ಅವಶ್ಯಕತೆ ಇದೆ, ತಗೋ ನನಗೆ ಹೆಲ್ಪ್ ಮಾಡೋಕ್ಕಾಗೋದು, ಆದರೆ ನಿನಗೇನು ಆಗುತ್ತೋ ನನ್ನೆಲ್ಲ ನನಗೆ ಗೊತ್ತಾಗುತ್ತೆ ಅಂತ ಹೇಳಿದಾಗ ಸರಿ ಅಂತ ಹೇಳಿ ಸೂರ್ಯ ರಂಗನಾಥ್ ಮುಖ ನೋಡ್ಕೊಂಡು ನಿಂತಿರ್ತಾನೆ. ರಂಗನಾಥ್ ಅವರು ತಗೋ ಅಂತ ಹೇಳಿದಾಗ ಇಲ್ಲಪ್ಪ ನನಗೆ ಬೇಡ, ಇರ್ಲಿ ಬಿಡಪ್ಪ ನಾನು ನೋಡ್ಕೋತೀನಿ ಅಂತ ಹೇಳಿದಾಗ ಸುಮ್ಮನೆ ಈಸ್ಕೊಳ್ಳೋ ಅಂತ ಹೇಳಿ ಕೈಯಲ್ಲಿ ದುಡ್ಡು ಕೊಟ್ಬಿಟ್ಟು ಹೋಗ್ತಾರೆ ರೂಮ್ಗೆ. ಮೀನಾ ಕೈ ಮುಕ್ಕೊಂಡು ಹೇಳ್ತಾಳೆ, ಮಾವ ನಿಮಗೆ ಧನ್ಯವಾದಗಳು ಮಾವ ಅಂತ ಹೇಳಿ ಹತ್ಕೊಂಡು ಹೇಳಿದಾಗ ಈ ಕಡೆ ರಂಗನಾಥ್ ಅವ್ರು ಹೇಳ್ತಾರೆ, ನೋಡಮ್ಮ ನಿಮ್ಮ ಕುಟುಂಬ ಬೇರೆ ಅಲ್ಲ, ನಮ್ಮ ಕುಟುಂಬ ಬೇರೆ ಅಲ್ಲ ಅಂತ ಹೇಳ್ಬಿಟ್ಟು ಹೊರಟೋಗ್ತಾರೆ. ಇನ್ನು ಬೆಳಗ್ಗೆ ಆಗುತ್ತೆ. ಬೆಳಗ್ಗೆ ಆದಮೇಲೆ ಮತ್ತೆ ಲಾಯರ್ ಹತ್ರ ಹೋಗ್ತಾರೆ. ಸೂರ್ಯ ಮೀನಾ ದುಡ್ಡೆಲ್ಲ ಜೋಡಿಸ್ಕೊಂಡು ಲಾಯರ್ ಹತ್ರ ಹೋಗಿ ಇಟ್ಬಿಟ್ಟು, ಸರ್ ಈಗ 4 ಲಕ್ಷದ ಚೇಂಜ್ ಇದೆ, ಇನ್ನು ಉಳಿದಿರೋದು ನಾನು ಕೊಡ್ತೀನಿ ಸರ್, ಸ್ವಲ್ಪನೇ ಕೊಡ್ತಾ ಹೋಗ್ತೀನಿ ಅಂತ ಹೇಳಿದಾಗ ಮೀನಾ ಹೇಳ್ತಾಳೆ, ಸರ್ ಈಗ ಇದನ್ನು ನಾವು ಜೋಡ್ಸೋಕ್ಕೆ ಬಂಗಾರ ಕಾರು ಎಲ್ಲ ಒತ್ತೆ ಇಟ್ಟಿದ್ದೀವಿ ಸರ್, ಈಗ ಇಷ್ಟಿದೆ ತೊಗೊಳ್ಳಿ, ನಾವು ಸ್ವಲ್ಪ ಕೊಡ್ತಾ ಹೋಗ್ತೀವಿ ಅಂತ ಹೇಳಿದಾಗ ಲಾಯರ್ ಹೇಳ್ತಾರೆ, ಅದು ಇರಲಿ ಬಿಡಪ್ಪ, ನೀವೇನು ಕೊಡಲ್ಲ ಅಂತ ಹೇಳ್ತಿಲ್ವಾ, ಕೊಡ್ತೀವಿ ಅಂತ ಹೇಳ್ತಿದ್ದೀರಲ್ಲ, ನಿಮ್ಮೇಲೆ ನಂಬಿಕೆ ಇದೆ ಅಂತ ಹೇಳಿ ಈ ಕಡೆ ಲಾಯರ್ ಅವ್ರು ಹೇಳ್ತಾರೆ. ಸರ್ ಹೇಗಾದರೂ ಮಾಡಿ ನಮ್ಮ ತಮ್ಮನ ಬಿಡಿಸಿ ಸರ್ ಅಂತ ಹೇಳಿ ಮೀನಾ ಕೈ ಮುಗಿದಾಗ, ನೋಡಮ್ಮ ಈಗ ದುಡ್ಡು ಕೊಟ್ಟಿದ್ದೀರಾ, ನಾನು ಈಗ ಕೆಲಸ ಮಾಡಲೇಬೇಕು, ಆ ಕೆಲಸ ಆಗೋಯ್ತು ಅಂತ ಹೇಳಿ ಅಂತ ಹೇಳಿದಾಗ ಸರಿ ಸರ್ ಆಯಿತು ಅಂತ ಹೇಳಿ ಹೇಳ್ತಾರೆ. ಸರಿ ನಾನು ಯಾರ ಹತ್ರ ಏನು ಮಾತಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತ ಹೇಳಿದಾಗ ಯಾರ ಹತ್ರ ಮಾತಾಡ್ತೀರಿ ಸರ್ ಅಂತೇಳಿ ಸೂರ್ಯ ಕೇಳಿದಾಗ, ನೋಡಪ್ಪ ಅದು ಈಗ ಹೇಳಿದರೆ ನಿನಗೆ ಅರ್ಥ ಆಗಲ್ಲ, ನಿನಗೆ ಈ ಕೆಲಸ ಮಾಡಬೇಕು ತಾನೇ, ಮುಗಿಸ್ತೀನಿ, ಸರಿ ನೀವು ಹೊರಡಿ ಅಂತ ಹೇಳಿ ಹೇಳ್ತಾರೆ. ಅಲ್ಲಿಂದ ಸೂರ್ಯ ಮೀನಾ ಹೊರಟದ್ಮೇಲೆ ಈ ಕಡೆ ಲಾಯರು ಇನ್ನೊಬ್ಬರು ಲಾಯರಿಗೆ ಹೇಳ್ತಾರೆ, ಸರಿ ಈಗ ನೀವು ಶಾಂತಿ ಬಗ್ಗೆ ನೀವು ಕೇಳ್ಕೊಂಡ್ರಾ ಅಂತ ಹೇಳಿದಾಗ ಹಾಂ ಸರ್ ಅದು ಅಡ್ರೆಸ್ ಎಲ್ಲ ಗೊತ್ತಾಗಿದೆ ಅಂತ ಹೇಳಿ ಹೇಳ್ತಾರೆ. ಹಾಂ ಸರ್ ಅವರು ಜಗಳ ಮಾಡ್ಕೊಂಡು ಬೇರೆ ಕಡೆ ಹೋಗಿದ್ದಾರಂತೆ, ಆ ಅಡ್ರೆಸ್ಸು ಗೊತ್ತು, ಬನ್ನಿ ಹೋಗೋಣ ಅಂತ ಹೇಳಿ ಹೇಳಿದಾಗ ಸರಿ ನಾವೇ ಹೋಗಿ ಅಲ್ಲಿ ಮಾತಾಡೋಣ ಅಂತ ಹೇಳಿ ಇಬ್ಬರು ಲಾಯರು ಈ ಕಡೆ ಕಸ್ತೂರಿ ಮನೆಗೆ ಹೋಗ್ತಾರೆ. ಕಸ್ತೂರಿ ಡೋರ್ ಓಪನ್ ಮಾಡಿ ನೀವು ಯಾರು ಅಂತ ಹೇಳಿದಾಗ ಸರ್ ಇದು ಶಾಂತಿ ಇದ್ದಾರಾ ಅಂತ ಹೇಳಿ ಹೇಳ್ತಾರೆ. ಸರಿ ಇದ್ದಾರೆ ಸರ್ ಒಳಗಡೆ ಇದ್ದಾರೆ ಬನ್ನಿ ಅಂತ ಹೇಳಿ ಈ ಕಡೆ ಕರ್ಕೊಂಡು ಹೋಗ್ತಾಳೆ. ಕಸ್ತೂರಿ ಕೂತ್ಕೊಂಡು ನಿಮ್ಮ ಹತ್ರ ಮಾತಾಡಬೇಕು ಅಂತ ಹೇಳಿ ಲಾಯರ್ ಬಂದು ಶಾಂತಿ ಹತ್ರ ಮಾತಾಡಿದಾಗ ಏನು ಮಾತಾಡಬೇಕು ಹೇಳಿ ಅಂದಾಗ, ಅಲ್ಲ ಈಗ ನೀವು ಆ ಕೇಸ್ನ ವಾಪಸ್ ತಗೊಳ್ಳಲ್ಲ ಅಂತ ಹೇಳ್ತಿದ್ರಲ್ಲ, ಆ ಹುಡುಗ ಈಗ ಫಸ್ಟ್ ಟೈಮು ಅಂದರೆ ಕಳ್ತನ ಮಾಡಿರೋದು ಅಂತ ಹೇಳಿದಾಗ ಸರ್ ಆಲ್ರೆಡಿ ನಮ್ಮದು ಬೈಕು ಕೂಡ ಕದ್ದಿದ್ದಾನೆ ಅಂದಾಗ, ಅವನೇನು ಪ್ರೊಫೆಷ್ನಲ್ ಕಳ್ಳ ಅಲ್ವಲ್ಲಮ್ಮ, ಯಾವುದು ಕೂಡ ಅವನ ಮೇಲೆ ಕೇಸ್ ಇಲ್ವಲ್ಲ, ಅದು ಏನೂ ಇಲ್ಲ, ಅದು ಒಂದು ಸ್ವಲ್ಪ ದಿನ ಅವನಿಗೆ ಅಂದರೆ ಪನಿಷ್ಮೆಂಟ್ ಕೊಡ್ತಾರೆ, ಆಚೆ ಬಿಡ್ತಾರೆ, ಆದರೆ ಅವನಿಗೆ ಇದರಿಂದ ನಿಮಗೇನು ಲಾಭ ಇಲ್ವಲ್ಲ ಅಂತ ಹೇಳಿದಾಗ ಅದಾದರೂ ಆಗುತ್ತಲ್ಲ ಬಿಡಿ ಅಂತ ಶಾಂತಿ ಹೇಳ್ತಾಳೆ. ಅದಲ್ಲಮ್ಮ, ಆಚೆ ಬಂದಮೇಲೆ ಮತ್ತೆ ನೀವು ಅದನ್ನೇ ಅವನು ರಿವೆಂಜ್ ತೀರಿಸ್ಕೊಂಡ್ರೆ ಏನು ಮಾಡ್ತೀರಾ ಅಂತ ಹೇಳಿದಾಗ ಈಗೇನು ಮಾಡಬೇಕು ಅಂತ ಹೇಳಿದಾಗ ಲಾಯರ್ ಹೇಳ್ತಾರೆ, ನೋಡಮ್ಮ ನೀವು ಜೈಲಿಗೆ ಹೋದರೆ ಅವರು ನಿಮಗೇನು ಲಾಭ ಅಂತ ಹೇಳಿದಾಗ ಅವ್ನು ಜೈಲಿಗೆ ಹೋಗ್ತಾನಲ್ಲ ಅಷ್ಟೇ ಸಾಕು ನಮಗೆ ಹೇಳ್ತಾರೆ. ಅಷ್ಟೇ ಸಾಕು ಅಂತ ಶಾಂತಿ ಹೇಳಿದಾಗ, ನೋಡಮ್ಮ ಅವ್ನು ಹೋಗೋದ್ರಿಂದ ನಿಮಗೇನು ಲಾಭ ಇಲ್ಲ, ಆದರೆ ನೀವು ಕೇಸ್ ವಾಪಸ್ ತೊಗೊಳ್ತೀರಲ್ವಾ ಅದೇ ಲಾಭ ಇರೋದು ಅಂತ ಹೇಳಿದಾಗ ನೀವು ಹೇಳ್ತಿರೋದೇನು ಅರ್ಥ ಆಗ್ತಾ ಇಲ್ಲ ಅಂತೇಳಿ ಶಾಂತಿ ಹೇಳ್ತಾರೆ. ನೋಡಮ್ಮ ಕೇಸ್ ವಾಪಸ್ ತೊಗೊಂಡ್ರೆ ನಿಮಗೆ ಹಣ ಸಿಗುತ್ತೆ ಅಂತ ಹೇಳಿದಾಗ ಶಾಂತಿ ಹಣನ ಅಂತ ಹೇಳಿ ಬಾಯಿ ಬಿಟ್ಕೊಂಡು ಸರಿ ಆಯಿತು ನಾನು ಕೇಸ್ ವಾಪಸ್ ತೊಗೊಳ್ತೀನಿ ಅಂತ ಕೇಸ್ ವಾಪಸ್ ತೊಗೊಳ್ತಾಳೆ. ಇಲ್ಲಿಗೆ ಅವನು ಸೂರ್ಯ ಬಂದುಬಿಟ್ಟು ಮನೇಲೆಲ್ಲ ಕೂಡ ಖುಷಿಯಿಂದ ಹೇಳ್ಕೊತಾನೆ ಕೇಸ್ ವಾಪಸ್ ತೊಗೊಂಡಿದ್ದಾರೆ ಅಮ್ಮ ಅಂತ ಅಂದಾಗ ರಂಗನಾಥ್ ಅವ್ರು ಹೇಳ್ತಾರೆ, ನಿಜವಾಗ್ಲೂ ಏನೋ ಕೇಸ್ ವಾಪಸ್ ತೊಗೊಂಡ್ರ ಅಂತ ಹೇಳಿದಾಗ ಹೌದಪ್ಪ ಅಮ್ಮ ಕೇಸ್ ವಾಪಸ್ ತೊಗೊಂಡಿದ್ದಾರೆ ಅಂತ ಹೇಳಿ ಖುಷಿಯಿಂದ ಹೇಳ್ತಾ ಇರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಮುಂದಿನ ಸಂಚಿಕೆಗಾಗಿ ಕಾಯ್ತಾರೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.